ಜಾಮೀನು ಸಿಗದೆ ಕಂಗೆಟ್ಟ ಕೊಲೆ ಆರೋಪಿ ದರ್ಶನ್ ಹೆಂಡತಿ ಮತ್ತು ಮಗನ ಭೇಟಿಗೆ ಕೋರಿ ಜೈಲು ಎಸ್ಪಿಗೆ ಪತ್ರವನ್ನ ಬರೆದಿದ್ದಾರೆ. ಜಾಮೀನು ಸಿಗದೆ ಕಂಗೆಟ್ಟ ಕೊಲೆ ಆರೋಪಿ ದರ್ಶನ್ ಒಂದು ಕಡೆ ಈಗಾಗಲೇ ಹೆಂಡತಿ ಮತ್ತು ಮಗನ ಭೇಟಿಗೆ ಕೋರಿ ಜೈಲು ಎಸ್ಪಿಗೆ ಪತ್ರ, ಕೊಠಡಿಯ ಒಳಗೆ ಭೇಟಿಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಪಿ ಅಂಶುಕುಮಾರ್ಗೆ ಮನವಿ ಪತ್ರ ಬರೆದ ದರ್ಶನ್ ಸುಪ್ರೀಂಗೆ ಹೋಗಿ ಹಿನ್ನಡೆ ಅನುಭವಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 1 ವರ್ಷ ಕಾಲ ನೋ ಬೇಲ್ ಎಂದ ಸುಪ್ರೀಂ ಕೋರ್ಟ್. ಈಗಾಗಲೇ ಜೈಲು ಹಕ್ಕಿ ಆಗಿರುವಂತಹ ದರ್ಶನ್ ಮಗ ಮತ್ತು ಹೆಂಡತಿಯ ಭೇಟಿಗಾಗಿ ಎಸ್ಪಿಗೆ ಮನವಿ ಪತ್ರವನ್ನ ಬರೆದಿದ್ದಾರೆ. ಕೊಠಡಿಯ ಒಳಗೆ ಭೇಟಿಗೆ ಅವಕಾಶ ಮಾಡಿಕೊಡಬೇಕು. ಈಗ ಸದ್ಯದ ಅವಕಾಶ ಹೇಗಿದೆ, ಬ್ಯಾರೆಕ್ನ ಹಿಂದ್ಗಡೆ ಹೋಗಿ ಭೇಟಿ ಆಗುವಂಥದ್ದು. ಬಟ್ ಇದೀಗ ಕೊಠಡಿಯ ಒಳಗೆ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಸ್ಪಿಗೆ ಪತ್ರವನ್ನ ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು. ಬಟ್ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. 272 ಸಾಕ್ಷಿಗಳ ವಿಚಾರಣೆ, 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ತುಂಬಾ ಲೇಟ್ ಆಗ್ತಾ ಇದೆ ವಿಚಾರಣೆ ನಡೆಸುವಂಥದ್ದು. ಸೊ ಹಾಗಾಗಿ ಬೇಗ ವಿಚಾರಣೆ ಆಗಬೇಕು ಅನ್ನುವಂಥದ್ದು ಮತ್ತೊಂದು ಮನವಿ ಆಗಿತ್ತು. ಇದೀಗ ಸುಪ್ರೀಂ ಹೇಳುತ್ತೆ, ಸಾಕ್ಷಿಗಳ ವಿಚಾರಣೆ ಆಗುವವರೆಗೂ ಯಾವುದೇ ರೀತಿಯಾದಂಥ ಬೇಲ್ಗೆ ಅರ್ಜಿ ಸಲ್ಲಿಸಬೇಡಿ ಅಂತ 1 ವರ್ಷ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್. ಸಾಕ್ಷಿಗಳ ವಿಚಾರಣೆ ಮಾಡಿ ಮುಗಿಸ್ಬೇಕು ಅಂತ 60 ಸಾಕ್ಷಿಗಳ ವಿಚಾರಣೆ ಆಗಬೇಕು 1 ವರ್ಷದಲ್ಲಿ. ಸೊ ಆ ವಿಚಾರಣೆ ಆದಮೇಲೆ ಬೇಲ್ಗೆ ಅರ್ಜಿಯನ್ನ ಹಾಕಬಹುದು ನಟ ದರ್ಶನ್. ಬೇಲ್ಗೆ ಅರ್ಜಿ ಹಾಕಬಹುದು, ಬೇಲೆ ಸಿಕ್ಬಿಡುತ್ತೆ ಅಂತಲ್ಲ, ಬೇಲ್ಗೆ ಅರ್ಜಿಯನ್ನ ಹಾಕಬಹುದು. ಅಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ಅದಾದ ನಂತರ ಮುಂದಿನ ನಿರ್ಧಾರವನ್ನ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ. ಬಟ್ ಸದ್ಯಕ್ಕೆ ನೋ ಬೇಲ್ ಅರ್ಜಿಯನ್ನ ಹಾಕಬೇಡಿ ಅಂತ ಹೇಳಿದ್ದಾರೆ. ಇದರ ಒಂದು ಹತಾಶೆ, ಅದರ ಜೊತೆಗೆ ವಿಜಯಲಕ್ಷ್ಮಿ ಅವರು ಸಹಿತ ನಾವು ನೋಡಿದ್ವಿ ನಿನ್ನೆ ಅಷ್ಟೇ ದರ್ಶನ್ ಅವರ ಒಂದು ಫೋಟೋವನ್ನು ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಂದು ದುಃಖವನ್ನು ವ್ಯಕ್ತಪಡಿಸಿದ್ರು. ಅದು ಜಾಸ್ತಿ ಟ್ರೆಂಡ್ ಆಗ್ತಾ ಇತ್ತು, ಜಾಸ್ತಿ ವೈರಲ್ ಕೂಡ ಆಗಿತ್ತು ಆ ಒಂದು ವಿಚಾರ. ಸೊ ಇದೀಗ ಹೆಂಡತಿ ಮಗನ ನೋಡಬೇಕು, ಬ್ಯಾರೆಕ್ ಒಳಗಡೆ ಕೊಠಡಿ ಒಳಗಡೆ ನಮಗೆ ಅವಕಾಶ ಮಾಡಿಕೊಡಿ ನೋಡೋದಕ್ಕೆ ಅಂತ ಎಸ್ಪಿ ಅಂಶಕುಮಾರ್ಗೆ ಮನವಿ ಪತ್ರವನ್ನು ಬರೆದಿದ್ದಾರೆ ನಟ ದರ್ಶನ್. ಸೊ ಇದಕ್ಕೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೇಗೆಲ್ಲ ಅವಕಾಶಗಳಿರುತ್ತೆ ಅದೆಲ್ಲವನ್ನು ಕೂಡ ಕಾನೂನು ನೋಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಸದ್ಯಕ್ಕೆ 1 ವರ್ಷ ಬೇಲ್ ಇಲ್ಲ ದರ್ಶನ್ಗೆ. ಸಾಕಷ್ಟು ಪೈಪೋಟಿ ಮಾಡಿದ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು. ದರ್ಶನ್ ಪರ ವಕೀಲರು ಹೇಳಿದರು ಇಲ್ಲಿ ಸಾಕ್ಷಿಗಳ ವಿಚಾರಣೆ ಸ್ಲೋ ಆಗ್ತಾ ಇದೆ ಅಂತ. ವಾರಕ್ಕೆ 2 ಸಾಕ್ಷಿಗಳ ವಿಚಾರಣೆ ಆಗ್ತಾ ಇದೆ, ಅದು ಬೇಡ, ಡೈಲಿ ಬೇಸ್ನಲ್ಲಿ ವಿಚಾರಣೆ ಆಗುವಂಥದ್ದು ಮಾಡಿಕೊಡಿ ಅವಕಾಶ ಅಂತ. ಬಟ್ ಇದೀಗ ಸುಪ್ರೀಂ ಕೋರ್ಟ್ ಅದೇ ಒಂದು ವಿಷಯದಲ್ಲಿ, ಅದೇ ಒಂದು ನಿರ್ಣಯದಲ್ಲಿ ಹಲವಾರು ನಿರ್ಧಾರಗಳನ್ನು ತಿಳಿಸಿದೆ. ಅಂದರೆ 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತ. ಅತ್ತ ಪತಿ ದರ್ಶನ್, ಇತ್ತ ವಿಜಯಲಕ್ಷ್ಮಿ ಮೇ 16ರಂದು ಡಿಜಿಪಿ ಅಲೋಕ್ ಕುಮಾರ್ ಭೇಟಿ, ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಭೇಟಿ ಮಾಡಲು ಮನವಿ. ದರ್ಶನ್ ಮನವಿ ಬಗ್ಗೆ ಇಂದು ಅಧಿಕಾರಿಗಳ ತೀರ್ಮಾನ. ಬಹುತೇಕ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ಸಾಧ್ಯತೆ ಇದೆ. ಅತ್ತ ಪತಿ ದರ್ಶನ್, ಇತ್ತ ಪತ್ನಿ ವಿಜಯಲಕ್ಷ್ಮಿ ಮೇ 16ರಂದು ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮನವಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯ ಕುರಿತಾಗಿ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಅವಕಾಶಕ್ಕೆ ನಾಳೆ ಸಿಗಬಹುದು ಅನ್ನುವಂಥ ಇನ್ಫಾರ್ಮೇಶನ್. ಬಹುತೇಕ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ಸಾಧ್ಯತೆ ಇದೆ. ಅಲೋಕ್ ಕುಮಾರ್ ಅವರ ಜೊತೆ ಚರ್ಚೆ ಆಗುತ್ತೆ. ಇದೀಗ ಎಸ್ಪಿಗೆ ಮನವಿ ಪತ್ರವನ್ನ ಬರೆದಿದ್ದಾರೆ. ಅಲೋಕ್ ಕುಮಾರ್ ಅವ್ರ ಜೊತೆ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇದಾದ ನಂತರ ಒಂದು ವೇಳೆ ಪರ್ಮಿಷನ್ ಕೊಟ್ಟರೆ ನಾಳೆನೇ ವಿಶೇಷ ಭೇಟಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ನೋಡಿ ಯಾವ ಮಟ್ಟಕ್ಕೆ ದರ್ಶನ್ ಅವರ ಪ್ರಯತ್ನ ಆಯಿತು. ವಿಜಯಲಕ್ಷ್ಮಿ ಸಹಿತ ಬೇಲ್ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಬೇಲ್ನ ಕೊಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನವನ್ನ ಮಾಡಿದ್ರು. ಬಟ್ ಇಲ್ಲಿ ಸಾಕ್ಷಿಗಳು ಸ್ಟ್ರಾಂಗ್ ಆಗಿರುವಂತಹ ಕಾರಣದಿಂದಾಗಿ ದರ್ಶನ್ಗೆ ಅಷ್ಟು ಸುಲಭ ಇಲ್ಲ ಈ ಕೇಸಲ್ಲಿ. 272 ಸಾಕ್ಷಿಗಳಿರುವಂಥದ್ದು. ಸರ್ಕಾರದ ಪರ ವಕೀಲರು ಹೇಳ್ತಾರೆ 272 ಕೂಡ ವಿಚಾರಣೆ ಆಗಲೇಬೇಕು ಅಂತಿಲ್ಲ. 60 ವಿಚಾರಣೆ ಆದರೂ ಸಹಿತ ದರ್ಶನ್ಗೆ ಶಿಕ್ಷೆ ಆಗುತ್ತೆ ಅಂತ ಖಂಡಿತವಾಗಿ ಹೇಳ್ತಾರೆ.
ಅಂದರೆ ಅಷ್ಟರ ಮಟ್ಟಿಗೆ ಸಾಕ್ಷಿಗಳು ಸ್ಟ್ರಾಂಗ್ ಆಗಿದ್ದಾವೆ. ಸೊ ಹೀಗಾಗಿ ಸದ್ಯಕ್ಕೆ